ಶ್ರೀ ವಾಮನ ಪುರಾಣಂ 75ನೆಯ ಅಧ್ಯಾಯವು. ಪುಲಸ್ತ್ಯರು ಮುಂದಿನ ವೃತ್ತಾಂತವನ್ನು ಹೇಳುತ್ತಾರೆ. ಅನಂತರ ದೇವತೆಗಳೆಲ್ಲರೂ ಬ್ರಹ್ಮಲೋಕಕ್ಕೆ ಹೊರಟು ಹೋದ ಮೇಲೆ ಬಲಿಯು ತ್ರೈಲೋಕ್ಯವನ್ನು ಸದಾ ಧರ್ಮದೃಷ್ಟಿಯಿಂದಲೇ ಪಾಲಿಸಿದನು. ಆಗ ಕಲಿಯು ಕೃತಯುಗದಂತೆ ಧರ್ಮದಿಂದ ಕೂಡಿದ ರಾಜ್ಯವನ್ನು ನೋಡಿ ತನ್ನ ಸ್ವರೂಪವೇ ಇಲ್ಲಿ ನಿಷಿದ್ಧವಾದುದರಿಂದ ಬ್ರಹ್ಮನಲ್ಲಿ ಶರಣಾಗತನಾದನು. ಆಗ ಕಲಿಯು ಬ್ರಹ್ಮಲೋಕಕ್ಕೆ ಹೋಗಿ ದೇವಾಸುರ ಸಹಿತವಾದ ತನ್ನ ದೇಶವನ್ನೆಲ್ಲ ತನ್ನ ತೇಜಸ್ಸಿನಿಂದ ಬೆಳಗುತ್ತಾ ಇಂದ್ರನೊಡನೆಯೂ ಇತರ ದೇವತೆಗಳೊಡನೆಯೂ ಕೂಡಿರುವ ಬ್ರಹ್ಮನನ್ನು ನೋಡಿದನು. ಆಗ ಲೋಕೇಶ್ವರನಾದ ಬ್ರಹ್ಮನನ್ನು ನಮಸ್ಕರಿಸಿ, ದೇವೋತ್ತಮನೇ, ನನ್ನ ಸ್ವಭಾವವೆಲ್ಲವೂ ಬಲಿಯಿಂದ ನಾಶಪಡಿಸಲ್ಪಟ್ಟಿತು ಎಂದನು. ಆಗ ಬ್ರಹ್ಮನು ಕಲಿಯನ್ನು ಕುರಿತು, ನಿನ್ನ ಸ್ವಭಾವ ಮಾತ್ರವೇ ನಾಶಪಡಿಸಲ್ಪಟ್ಟಿತ್ತೆಂದು ತಿಳಿಯಬೇಡ. ಬಲಿಷ್ಠನಾದ ಬಲಿಯಿಂದ ಜಗತ್ತಿನ ಸ್ವಭಾವವೇ ಅಪಹರಿಸಲ್ಪಟ್ಟಿದೆ. ಇಲ್ಲಿ ನೋಡು, ಏಳು ದೇವೇಂದ್ರ, ವರುಣ, ವಾಯು, ಸೂರ್ಯ ಎಲ್ಲರೂ ಆ ಬಲಿಯ ಬಲದಿಂದ ದೀನರಾಗಿ ಬಂದು ಇಲ್ಲಿರುತ್ತಾರೆ. ಹೀಗಿರುವುದರಿಂದ ಆ ಬಲಿಯ ವ್ಯಾಪಾರವನ್ನು ತಡೆಯಲು ಸಹಸ್ರ ಶಿರಗಳಿಂದಲೂ ಪಾದಗಳಿಂದಲೂ ಕೂಡಿರುವ ಆ ವಿರಾಟ್ ಪುರುಷನ ಹೊರತು ಮೂರು ಲೋಕದಲ್ಲಿರುವ ಮತ್ಯಾರೂ ಶಕ್ತರಾಗಿಲ್ಲ. ಆ ಬಲಿಯು ಭೂಮಿಯನ್ನು, ಸ್ವರ್ಗವನ್ನು, ಎಲ್ಲ ರಾಜ್ಯವನ್ನು, ಲಕ್ಷ್ಮಿಯನ್ನು, ಯಶಸ್ಸನ್ನು, ಬಲ ಮೊದಲಾದವನ್ನು ಸ್ವಾಧೀನಪಡಿಸಿಕೊಂಡು ಧರ್ಮ ಮಾರ್ಗದಲ್ಲಿ ನಿರತನಾಗಿದ್ದಾನೆ ಎಂದು ಬ್ರಹ್ಮನು ಹೇಳಲು, ಕಲಿಯು ದೀನರಾಗಿರುವ ಇಂದ್ರಾದಿಗಳನ್ನು ನೋಡಿ ನಿರಾಶನಾಗಿ ವಿಭೀತಕವೆಂಬ ಕಾಡಿಗೆ ಹೊರಟು ಹೋದನು. ಆಗ ಮೂರು ಲೋಕದಲ್ಲಿಯೂ ಕೃತಯುಗವೇ ಮೊದಲಾಯಿತು. ಕಲಿಯ ಕಥೆಯೇ ಇರಲಿಲ್ಲ. ಧರ್ಮವು ಎಲ್ಲ ವರ್ಣದಲ್ಲಿಯೂ 4 ಪಾದಗಳಿಂದಲೂ ಬೇರೂರಿ ನಿಂತಿತು. ತಪಸ್ಸು, ಅಹಿಂಸ, ಸತ್ಯವಚನ, ಶೌಚ, ಇಂದ್ರಿಯ ಜಯ, ದಯಾ, ದಾನ, ದಾಕ್ಷಿಣ್ಯ, ಶುಶ್ರೂಷ, ಯಜ್ಞಕರ್ಮಗಳು ಇವುಗಳೆಲ್ಲ ಜಗತ್ತನ್ನೆಲ್ಲ ವ್ಯಾಪಿಸಿ ನಿಂತವು. ಕೃತಯುಗವು ಬಲಾತ್ಕಾರದಿಂದ ಸೆಳೆಯಲ್ಪಟ್ಟರೂ ಅದು ಬಹಳ ಮಟ್ಟಿಗೂ ಸಂತೋಷಪಟ್ಟು ನೆಲೆಸಿತು. ವರ್ಣಗಳೆಲ್ಲವೂ ಸ್ವಧರ್ಮದಲ್ಲಿ ನಿರತವಾದವು. ದ್ವಿಜರೆಲ್ಲರೂ ತಮ್ಮ ತಮ್ಮ ಆಶ್ರಮದಲ್ಲಿ ನೆಲೆಸಿದರು. ಕ್ಷತ್ರಿಯರೆಲ್ಲರೂ ಪ್ರಜಾಪಾಲನಾ ವ್ಯಾಪಾರದಲ್ಲಿ ಜಾಗರೂಕರಾದರು. ಈ ರೀತಿ ಜಗತ್ರಯವು ಉತ್ತಮವಾದ ಧರ್ಮ ಮಾರ್ಗದಲ್ಲೇ ನಿಲ್ಲಲು ತ್ರೈಲೋಕ್ಯ ಲಕ್ಷ್ಮಿಯು ಬಲಿಯ ಸಮೀಪಕ್ಕೆ ಬಂದಳು. ಹಾಗೆ ಬಂದ ಇಂದ್ರನ ಲಕ್ಷ್ಮಿಯನ್ನು ನೋಡಿ ಬಲಿಯು, ನೀನು ಯಾರು, ಏತಕ್ಕಾಗಿ ಇಲ್ಲಿ ಬಂದೆ ಹೇಳು ಎಂದು ಪ್ರಶ್ನೆ ಮಾಡಿದನು. ಆ ಲಕ್ಷ್ಮಿಯು ಬಲಿಯ ಮಾತನ್ನು ಕೇಳಿ, ಬಲಿಯೇ, ನಾನು ಏತಕ್ಕಾಗಿ ಮಹಿಷಿಯಾಗಿ ನಿನ್ನಲ್ಲಿ ಬಂದಿರುವೆನು ಎಂಬುದನ್ನು ಹೇಳುತ್ತೇನೆ ಕೇಳು. ಅಚಿಂತ್ಯ ಶಕ್ತಿಯಾದ ಚಕ್ರ ಗದಾಧರನಾದ ಯಾವ ವಿಷ್ಣುವಿರುವನೋ ಅವನಿಂದ ಇಂದ್ರನು ಬಿಡಲ್ಪಟ್ಟನು. ಆದುದರಿಂದ ಇಂದ್ರನನ್ನು ಬಿಟ್ಟು ನಾನು ನಿನ್ನಲ್ಲಿ ಬಂದಿರುವೆನು. ಆ ಮಹಾಪುರುಷನಾದ ವಿಷ್ಣುವು ರೂಪವತಿಯರಾದ 4 ಯುವತಿಯರನ್ನು ನಿರ್ಮಿಸಿದನು. ಅವರಲ್ಲಿ ಬಿಳಿಯ ವಸ್ತ್ರವನ್ನುಟ್ಟು ಬಿಳಿಯ ಮಾಲಿಕೆಯಿಂದಲೂ ಚಂದನದಿಂದಲೂ ಕೂಡಿ ಬಿಳಿಯ ಆನೆಯ ಮೇಲೆ ಆರೂಢಳಾಗಿ ಧವಲವಾದ ಶರೀರದಿಂದ ಕೂಡಿ ಸತ್ವಗುಣ ಸಮೃದ್ಧಳಾಗಿರುವವಳೊಬ್ಬಳು. ಮತ್ತೊಬ್ಬಳು ಕೆಂಪು ವಸ್ತ್ರವನ್ನುಟ್ಟು ಕೆಂಪಾದ ಮಾಲಿಕೆಗಳಿಂದಲೂ ಚಂದನವನದಿಂದಲೂ ಕೂಡಿ ಕೆಂಪು ಕುದುರೆಯ ಮೇಲೆ ಕುಳಿತು ಕೆಂಪಾದ ದೇಹದಿಂದ ಕೂಡಿ ರಜೋಗುಣ ಸಮೃದ್ಧಳಾಗಿರುವಳು. ಹೊಂಬಣ್ಣದ ವಸ್ತ್ರವನ್ನಿಟ್ಟು ಹೊಂಬಣ್ಣದ ಮಾಲಿಕೆ ಮತ್ತು ಚಂದನಗಳನ್ನು ಹೊಂದಿ ಹೊಂಬಣ್ಣದ ದೇಹವುಳ್ಳವಳಾಗಿ ಚಿನ್ನದ ರಥದಲ್ಲಿ ಕುಳಿತಿರುವಳೋ ಅವಳು ತಮೋಗುಣ ಸಮೃದ್ಧಳು. ಯಾವಳು ನೀಲ ವಸ್ತ್ರಧಾರಿಣಿಯಾಗಿ ನೀಲವಾದ ಮಾಲ್ಯ ಗಂಧಗಳಿಂದ ಕೂಡಿ ಭ್ರಮರ ವರ್ಣವನ್ನು ಹೊಂದಿ ನೀಲವಾದ ವೃಷಭನನ್ನು ಆರೋಹಣ ಮಾಡಿರುವಳೋ ಅವಳೇ ಸತ್ವಾದಿ ಗುಣತ್ರಯದಿಂದ ಕೂಡಿದವಳು. ಇವರುಗಳಲ್ಲಿ ಮೊದಲನೆಯವಳಾದ ಶ್ವೇತಾಂಬರ ಧಾರಿಣಿಯು ಆನೆಯ ಮೇಲೆ ಕುಳಿತು ಬ್ರಹ್ಮನನ್ನು, ಚಂದ್ರ ಮತ್ತು ಅವನ ಅನುಯಾಯಿಗಳನ್ನು ಸೇರಿದಳು. ಯಾವಳು ರಕ್ತವರ್ಣಳಾಗಿಯೋ, ರಕ್ತ ವಸ್ತ್ರದವಳಾಗಿಯೋ, ಅಶ್ವಾರೂಢಳಾಗಿಯೋ ರಜೋಗುಣದಿಂದ ಕೂಡಿ ಉದಯಿಸಿದಳೋ ಅವಳನ್ನು ಇಂದ್ರನಿಗೂ ಮನು ಮತ್ತು ಅವನ ಪುತ್ರರಿಗೂ ಕೊಟ್ಟನು. ಯಾವಳು ಹೊಂಬಣ್ಣದ ವಸ್ತ್ರದಿಂದ ಕೂಡಿ ಚಿನ್ನದ ವರ್ಣ ಹೊಂದಿ ರಥಸ್ಥಳಾಗಿ ಉದಯಿಸಿದಳೋ ಅವಳನ್ನು ಪ್ರಜಾಪತಿಗಳಿಗೂ ಇಂದ್ರನಿಗೂ ವೈಶ್ಯರಿಗೂ ಕೊಡಲಾಯಿತು. ಯಾವಳು ನೀಲವರ್ಣವುಳ್ಳವಳಾಗಿ ನೀಲ ವಸ್ತ್ರದಿಂದ ಕೂಡಿ ಉದಯಿಸಿದಳೋ ವೃಷಭಾರೂಢಳಾದ ಆ 4ನೆಯವಳನ್ನು ದಾನವರಿಗೂ ರಾಕ್ಷಸರಿಗೂ ಶೂದ್ರರಿಗೂ ವಿದ್ಯಾಧರಾದಿಗಳಿಗೂ ಕೊಡಲ್ಪಡಲಾಯಿತು. ಶ್ವೇತರೂಪಳಾದ ಮೊದಲನೆಯವಳನ್ನು ಬ್ರಾಹ್ಮಣರೇ ಮೊದಲಾದವರು ಸರಸ್ವತಿ ಎಂದು ಕರೆದು ಯಜ್ಞದಲ್ಲಿ ಬ್ರಹ್ಮನೊಡನೆ ಅವಳನ್ನೂ ಮಂತ್ರಗಳಿಂದ ಸ್ತೋತ್ರ ಮಾಡುತ್ತಾರೆ. ರಕ್ತವರ್ಣಲಾದ ಆ ದೇವಿಯನ್ನು ಕ್ಷತ್ರಿಯರು ಜಯಶ್ರೀ ಎಂದು ಹೊಗಳಿದರು. ಇಂದ್ರನಿಂದಲೂ ಮನುವಿನಿಂದಲೂ ಯಶಸ್ವಿನಿಯಾದ ಆ ದೇವಿಯು ಹಾಗೆಯೇ ಕರೆಯಲ್ಪಟ್ಟಳು.
ಹೊಂಬಣ್ಣದ ವಸ್ತ್ರವುಳ್ಳ ಆ ದೇವಿಯನ್ನು ವೈಶ್ಯರು ಹಾಗೆಯೇ ಕ್ಷತ್ರಿಯರು ಕನಕಾಂಗಿಯಾಗಿದ್ದುದರಿಂದ ಲಕ್ಷ್ಮೀ ಎಂದು ಕರೆದರು. ನೀಲ ವರ್ಣದವಳಾದ ಆ ದೇವಿಯನ್ನು ಪ್ರಿಯದೇವಿ ಎಂಬ ಹೆಸರಿನಿಂದ ಶೂದ್ರರು, ದೈತ್ಯ, ರಾಕ್ಷಸಾದಿಗಳು ಭಕ್ತಿಯಿಂದ ಪೂಜಿಸಿದರು. ಈ ಪ್ರಕಾರ ಚಕ್ರಧರನಾದ ಆ ವಿಷ್ಣುವೇ ಯುವತಿಯರನ್ನು ವಿಭಾಗಿಸಿದನು. ಈ ಯುವತಿಯರುಗಳಿಗೆ ಅಕ್ಷಯವಾದ ನಿಧಿಗಳು ಸ್ವರೂಪದಲ್ಲಿಯೇ ಸೇರಿಹೋದವು. ಇತಿಹಾಸ ಪುರಾಣಗಳು, ಅಂಗಸಹಿತವಾದ ವೇದಗಳು, ಚತುಷ್ಷಷ್ಟಿ ಕಲೆಗಳು ಮಹಾಪದ್ಮವೆಂಬ ನಿಧಿ ಸ್ವರೂಪವಾಗಿ ಶ್ವೇತೆಯಲ್ಲಿ ಅಡಗಿದವು. ರತ್ನಗಳು, ಚಿನ್ನ, ಬೆಳ್ಳಿ ಮತ್ತು ಗಜಾಶ್ವಗಳು ಭೂಷಣವಾಗಿ ಉಳ್ಳ ಶಸ್ತ್ರಾಸ್ತ್ರಾದಿಗಳೆಲ್ಲವೂ ಪದ್ಮನಿಧಿಯಾಗಿ ರಕ್ತಿಯ ಸ್ವರೂಪದಲ್ಲಡಗಿದವು. ಹಸು, ಎಮ್ಮೆ, ಕತ್ತೆ, ಒಂಟೆ, ಸುವರ್ಣವಸ್ತ್ರ, ಭೂಮಿಗಳು, ಔಷಧಿಗಳು, ಪಶುಗಳು ಇವೆಲ್ಲವೂ ಮಹಾನೀಲ ವಿಧಿ ಸ್ವರೂಪದಲ್ಲಿ ಪೀತೆಯಲ್ಲಿ ಅಡಗಿದವು. ಈ ಬ್ರಹ್ಮಕ್ಷತ್ರಿಯ ವೈಶ್ಯರಲ್ಲಿ ದ್ವಿಜತ್ವವೆಂಬ ಜಾತಿಯೊಂದೇ ನಿಂತಿತು. ಇತರ ಎಲ್ಲ ವಸ್ತುಗಳಿಗೂ ನಾಶಕವಾದ ಶಂಖವೆಂಬ ನಿಧಿಯು ನೀಲೆಯ ಸ್ವರೂಪದಲ್ಲಡಗಿತು. ಈ ಯುವತಿಗಳಿಂದ ಆಶ್ರಯಿಸಲ್ಪಟ್ಟ ಮನುಷ್ಯರ ಸ್ವರೂಪವನ್ನು ಹೇಳುತ್ತೇನೆ, ಇದನ್ನು ನನ್ನಿಂದ ತಿಳಿದುಕೋ. ಶ್ವೇತರೂಪಿಣಿಯಾದ ಮಹಾಪದ್ಮ ನಿಧಿಯನ್ನು ಆಶ್ರಯಿಸಿದ ಮನುಷ್ಯರು ಸತ್ಯ ಶೌಚಾದಿಗಳಿಂದ ಕೂಡಿಯೂ ಪೂಜಾದಿಗಳಲ್ಲಿಯೂ ಶಾಪಾನುಗ್ರಹ ಸಾಮರ್ಥ್ಯದಲ್ಲಿಯೂ ನಿರತರಾಗುತ್ತಾರೆ. ಪದ್ಮಾಶ್ರಿತರಾದ ಪುರುಷರು ಯಾಗಶೀಲರಾಗಿಯೂ ಸೌಭಾಗ್ಯಶಾಲಿಗಳಾಗಿಯೂ ಅಹಂಕಾರದಿಂದ ಕೂಡಿದವರು ಅಲಂಕೃತರಾಗಿಯೂ ಸಮರ್ಥರಾಗಿಯೂ ಇದ್ದು ಸರ್ವಸಾಮಾನ್ಯವಾದ ಸುಖದಲ್ಲಿ ಆಸಕ್ತರಾಗುತ್ತಾರೆ. ಮಹಾನೀಲಾಶ್ರಿತರಾದ ನರರು ಸತ್ಯಾಸತ್ಯದಿಂದ ಕೂಡಿ ದಾನಶೀಲರಾಗಿಯೂ ಯಾಗಶೀಲರಾಗಿಯೂ ಇದ್ದು ನ್ಯಾಯಾನ್ಯಾಯಗಳನ್ನು ತ್ಯಜಿಸಿ ಸಮೃದ್ಧಿಯಿಂದ ಇತರರಿಗೂ ರಕ್ಷಕರಾಗಿರುವರು. ನೀಲರೂಪಳಾದ ಶಂಖ ನಿಧಿಯನ್ನು ಆಶ್ರಯಿಸಿದ ನರರು ನಾಸ್ತಿಕರಾಗಿಯೂ ಶೌಚಾಚಾರರಹಿತರಾಗಿಯೂ ಕೃಪಣರಾಗಿಯೂ ಭೋಗವರ್ಜಿತರಾಗಿಯೂ ಕಳ್ಳತನ, ಅನೃತ ಭಾಷಣ ಇವುಗಳಲ್ಲಿ ಆಸಕ್ತರಾಗಿಯೂ ಆಗುವರು. ಇವರುಗಳ ಸ್ವರೂಪವನ್ನೆಲ್ಲ ನಿನಗೆ ಹೇಳಿದಂತಾಯಿತು. ನಾನು ಆ ಯುವತಿಯರಲ್ಲಿ ರಾಗಿಣಿ ಎಂಬುವಳು ಈಗ ನಿನ್ನಲ್ಲಿಗೆ ಬಂದಿರುವೆನು. ಎಲೈ ದಾನವರಾಜನೇ, ನನ್ನದೊಂದು ಸತ್ಪುರುಷ ಸಮ್ಮತವಾದ ಪ್ರತಿಜ್ಞೆ ಇದೆ. ಶೌರ್ಯಾಂಶವಿರುವವನನ್ನೇ ನಾನು ಆಶ್ರಯಿಸುತ್ತೇನೆಯೇ ಹೊರತು ಶೌರ್ಯವಿಲ್ಲದ ನಪುಂಸಕನಂತಿರುವವನನ್ನು ಯಾವಾಗಲೂ ಆಶ್ರಯಿಸುವುದಿಲ್ಲ. ಈಗ ಮೂರು ಲೋಕದಲ್ಲಿಯೂ ನಿನಗಿಂತ ಬಲಾಢ್ಯರಾದವರು ಯಾರೂ ಇಲ್ಲ. ಶೂರನಾದ ನೀನು ನನಗೆ ಸ್ಥಿರವಾದ ಪ್ರೀತಿಯನ್ನುಂಟು ಮಾಡಿರುವೆ. ನೀನು ಯುದ್ಧದಲ್ಲಿ ಪರಾಕ್ರಮದಿಂದ ದೇವರಾಜನಾದ ಇಂದ್ರನನ್ನು ಜಯಿಸಿದ್ದರಿಂದ ನಿನ್ನಲ್ಲಿ ಶಾಶ್ವತವಾದ ಪ್ರೀತಿಯೇ ನನಗೆ ಉಂಟಾಗಿದೆ. ನಿನ್ನ ಸತ್ವವನ್ನು, ಅಸಾಧಾರಣವಾದ ಬಲವನ್ನು ನೋಡಿ ಅಹಂಕಾರಶಾಲಿಯಾಗಿಯೂ ವೀರನಾಗಿಯೂ ಇರುವ ನಿನ್ನನ್ನು ಆಶ್ರಯಿಸಲು ನಾನಾಗಿಯೇ ಬಂದಿರುವೆನು. ದಾನವರಾಜನೇ, ಹಿರಣ್ಯಕಶಿಪುವಿನ ವಂಶದಲ್ಲಿ ಉದ್ಭವಿಸಿದ ನಿನಗೆ ಈ ರೀತಿಯಾದ ಅಸಾಧಾರಣ ವ್ಯಾಪಾರವು ಆಶ್ಚರ್ಯವೇನೂ ಅಲ್ಲ. ಯಾವ ನಿನ್ನ ಪ್ರಪಿತಾಮಹನು ತ್ರಿಲೋಕಾಧಿಪತಿಯಾಗಿದ್ದನೋ ಅವನೂ ಸಹ ನಿನ್ನ ಈ ವ್ಯಾಪಾರದಿಂದ ಬಹಳ ಯಶಸ್ವಿಯಾದನು. ಇತರರಿಂದ ಅಪಹರಿಸಲ್ಪಟ್ಟಿದ್ದ ಮೂರು ಲೋಕಗಳು ಈಗ ಜಯಿಸಲ್ಪಟ್ಟವು. ಹೀಗೆ ಹೇಳಿ ಜಗದ್ವ್ಯಾಪಿನಿಯಾದ ಆ ರಾಗಿಣಿಯು ಜಯಶ್ರೀ ರೂಪಿಣಿಯಾಗಿ ದಾನವರಾಜನಾದ ಬಲಿಯನ್ನು ಪ್ರವೇಶಿಸಿ ಅವನನ್ನು ಪ್ರಕಾಶಪಡಿಸಿದಳು. ಅವಳು ಅವನ ಶರೀರದಲ್ಲಿ ಪ್ರವೇಶ ಮಾಡಿದೊಡನೆಯೇ ಅವನ ಸ್ತ್ರೀಯರೆಲ್ಲ ವಿಧವೆಯರಂತೆ ನಿಷ್ಪ್ರಭೆಯಾದರು. ಅನಂತರ ಜಯಲಕ್ಷ್ಮಿಯಿಂದ ಆವರಿಸಲ್ಪಟ್ಟ ಬಲಿಯನ್ನು ರೀ, ಕೀರ್ತಿ, ಕಾಂತಿ, ಪ್ರಭೆ, ಗತಿ, ಕ್ಷಮೆ, ಐಶ್ವರ್ಯ, ವಿದ್ಯಾ, ನೀತಿ, ದಯೆ, ಆಗಾಮಿ ವಿಷಯವಾದ ಬುದ್ಧಿ, ಶ್ರುತಿ, ಸ್ಮೃತಿಗಳು, ಬಲ, ಧೈರ್ಯ, ಶಾಂತಿ, ಕಾರ್ಯಕ್ಷಮತೆ, ಸತ್ವಾಶ್ರಯವಾದ ತುಷ್ಟಿ, ಪುಷ್ಟಿಗಳು ಎಲ್ಲವೂ ಆಶ್ರಯಿಸಿ ಅವನಲ್ಲಿಯೇ ಸುಖದಿಂದ ನೆಲೆಸಿದವು. ಈ ಪ್ರಕಾರ ದಾನವರಾಜನಾದ ಬಲಿಯು ಜಯಲಕ್ಷ್ಮೀ ಪ್ರವೇಶದಿಂದ ಮಹಾತ್ಮನಾಗಿಯೋ, ಶುಭಬುದ್ಧಿಯುಳ್ಳವನಾಗಿಯೋ, ಜಿತೇಂದ್ರಿಯನಾಗಿಯೋ, ಯಾಗಶೀಲನಾಗಿಯೋ, ತಪಸ್ವಿಯಾಗಿಯೋ, ಮೃದುಭಾಷಿಯಾಗಿಯೋ, ಸತ್ಯವಚನನಾಗಿಯೋ, ದಾತೃವಾಗಿಯೋ, ಪ್ರಪಂಚಕ್ಕೂ ಸ್ವಜನಗಳಿಗೂ ರಕ್ಷಕನಾಗಿಯೋ, ಸರ್ವಗುಣ ಪರಿಪೂರ್ಣನಾಗಿ ಪರಿಣಮಿಸಿದನು. ಈ ರೀತಿ ದಾನವರಾಜನಾದ ಬಲಿಯು ಸ್ವರ್ಗವನ್ನಾಳುತ್ತಿರುವಾಗ ಹಸಿವಿನಿಂದ ದುಃಖ ಪಡುವವನು, ಮಲಿನನೂ ದೀನನೂ ಆಗಿ ಯಾರೂ ಇರಲಿಲ್ಲ. ಮನುಷ್ಯನೂ ಸಹ ಯಾವಾಗಲೂ ವಸ್ತ್ರಭೂಷಣಾದಿಗಳಿಂದ ಪ್ರಕಾಶಮಾನನಾಗಿಯೋ, ಧರ್ಮನಿಷ್ಠನಾಗಿಯೋ, ಜಿತೇಂದ್ರಿಯನಾಗಿಯೋ ಇದ್ದು ಶಾಸ್ತ್ರೀಯವಾದ ಕಾಮೋಪಭೋಗದಲ್ಲಿ ನಿರತನಾಗಿದ್ದನು. ಇಂತೂ ಶ್ರೀ ವಾಮನ ಪುರಾಣದ ವಾಮನ ಪ್ರಾದುರ್ಭಾವದಲ್ಲಿ 75ನೆಯ ಅಧ್ಯಾಯವೂ ಸಮಾಪ್ತವಾದುದು. ಶ್ರೀರಸ್ತು.